ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಬಣ ಬಡಿದಾಟದಲ್ಲಿ ಸೊರಗಿರುವಂಥ ರಾಜ್ಯ ಬಿಜೆಪಿಗೆ ಇವತ್ತಿನಿಂದ 2 ದಿನಗಳ ಕಾಲ ಹೈಕಮಾಂಡ್ ನಾಯಕರು ಪಾಠವನ್ನು ಮಾಡಲಿಕ್ಕಿದ್ದಾರೆ. BL ಸಂತೋಷ್ ಹಾಗೂ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಶಿಷ್ಯ ಧರ್ಮೇಂದ್ರ ಪ್ರಧಾನ್ ಈ ಒಂದು ರಾಜ್ಯ ನಾಯಕರುಗಳಿಗೆ ಪಾಠವನ್ನು ಮಾಡಲಿಕ್ಕಿದ್ದಾರೆ. ಖಾಸಗಿ ರೆಸಾರ್ಟ್ನಲ್ಲಿ 2 ದಿನಗಳ ಕಾಲ ಅಭ್ಯಾಸ ವರ್ಗದ ಹೆಸರಿನಲ್ಲಿ ಚಿಂತನ ಶಿಬಿರವನ್ನು ಬಿಜೆಪಿ ಆಯೋಜನೆ ಮಾಡಿದೆ. ಇವತ್ತು ಪ್ರಮುಖವಾಗಿ ಬಿಜೆಪಿಯ ಹಾಲಿ MLAಗಳು, ಪರಿಷತ್ ಸದಸ್ಯರು, MP ಕೂಡ ಇವತ್ತು ಆ ಒಂದು ಅಭ್ಯಾಸ ವರ್ಗದಲ್ಲಿ ಉಪಸ್ಥಿತರಿರ್ತಾರೆ. ಅವರೆಲ್ಲರಿಗೂ ಧರ್ಮೇಂದ್ರ ಪ್ರಧಾನ್ ಮತ್ತು BL ಸಂತೋಷ್ ಅವರು ಪಕ್ಷದ ಶಿಸ್ತಿನ ಬಗ್ಗೆ, ಮುಂದಿನ ಹೋರಾಟದ ಬಗ್ಗೆ, ಇವತ್ತಿನವರೆಗೆ ಆಗಿರತಕ್ಕಂಥ ಲೋಪದೋಷಗಳ ಬಗ್ಗೆ ಅಲ್ಲಿ ಸಲಹೆಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಬಿಜೆಪಿ ಸಂಘಟಿತವಾಗಿ ಹೋರಾಟವನ್ನು ರೂಪಿಸುವಲ್ಲಿ ವಿಫಲ ಆಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಪ್ರತಿಭಟನೆ ಮಾಡೋದಕ್ಕೆ ಅಥವಾ ಹೋರಾಟ ಮಾಡೋದಕ್ಕೆ ಅಂಶಗಳಿದ್ರೂ ಕೂಡ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ದು ಅದಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿ ವಿಫಲವಾಗ್ತಾ ಇದೆ. ಇದಕ್ಕೆ ಬಹಳ ಪ್ರಮುಖವಾಗಿರುವಂಥ ಕಾರಣ ಏನಪ್ಪ ಅಂತಂದರೆ, ರಾಜ್ಯ ಬಿಜೆಪಿಯಲ್ಲಿ ಒಡಕಿರುವಂಥದ್ದು. ಯಾವುದೇ ಒಂದು ಹೋರಾಟವನ್ನು ಮಾಡಿದ್ರೂ ಕೂಡ ಅಲ್ಲಿ ರಾಜ್ಯಾಧ್ಯಕ್ಷರ ವಿಚಾರಕ್ಕಾಗಿರ್ಬೋದು ಅಥವಾ ವಿಪಕ್ಷ ನಾಯಕರ ವಿಚಾರಕ್ಕಾಗಿರ್ಬೋದು ಅಥವಾ ಇನ್ನಿತರ ಒಳಗಿನ ಬೇಗುದಿ ಏನಿದೆ, ಆ ಒಂದು ಕಾರಣಕ್ಕಾಗಿ ಪಕ್ಷದ ಹೋರಾಟಗಳು ಸಂಘಟಿತವಾಗಿ ತಾರ್ಕಿಕ ಅಂತ್ಯವನ್ನು ಕಾಣ್ತಾ ಇಲ್ಲ. ಈ ಒಂದು ಕಾರಣಕ್ಕಾಗಿಯೇ ರಾಜ್ಯ ಬಿಜೆಪಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಮುಂದೆ ತೀರಾ ವಿಪಕ್ಷವಾಗಿ ಅವರು ಯಾವುದೇ ರೀತಿಯ ಹೋರಾಟವನ್ನು ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದೆಲ್ಲವನ್ನು ಗಮನಿಸಿರ್ತಕ್ಕಂಥ ಬಿಜೆಪಿಯ ಹೈಕಮಾಂಡ್ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಒಂದು ಸರಣಿ ಸಭೆಯನ್ನು ಮಾಡುತ್ತೆ. ಈ ಒಂದು ಚಿಂತನ ಶಿಬಿರದಲ್ಲಿ ಎಲ್ಲ ನಾಯಕರುಗಳಿಗೆ ಪಕ್ಷದ ಸಿದ್ಧಾಂತದ ಬಗ್ಗೆಯೂ ಕೂಡ ಉಪದೇಶಗಳನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಇವತ್ತಿನ ಪ್ರಸಕ್ತ ವಿದ್ಯಮಾನಗಳು ಯಾವ ರೀತಿಯಾಗಿದ್ದಾವೆ ರಾಜಕೀಯದಲ್ಲಿ, ಆ ಒಂದು ವಿದ್ಯಮಾನಗಳನ್ನು ಯಾವ ರೀತಿಯಾಗಿ ಬಿಜೆಪಿಗೆ ಅನುಕೂಲಕರವಾಗುವಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು, ಅದು ಜಾತಿ ಗಣತಿ ವಿಚಾರ ಆಗಿರ್ಬೋದು, ಸರ್ಕಾರದ ಮೇಲಿರತಕ್ಕಂಥ ಭ್ರಷ್ಟಾಚಾರದ ಆರೋಪ ಇರ್ಬೋದು, ಗ್ಯಾರಂಟಿಗಳನ್ನು ಸರಿಯಾಗಿ ಅನುಷ್ಠಾನ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇರ್ಬೋದು, ರಾಜ್ಯ ಸರ್ಕಾರದ ಹಣಕಾಸಿನ ಸ್ಥಿತಿ ಇರ್ಬೋದು, ಈ ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ಯಾವ ರೀತಿಯಾಗಿ ಸಂಘಟಿತವಾಗಿ ಹೋರಾಟವನ್ನು ರೂಪಿಸಬೇಕು, ಜೊತೆಗೆ ಪಕ್ಷದಲ್ಲಿರ್ತಕ್ಕಂಥ ಬಣ ಬೇಗುದಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಪಬ್ಲಿಕ್ಕಲ್ಲಿ ಸಾರ್ವಜನಿಕವಾಗಿ ಹೊರಹೋಗೋದಕ್ಕೆ, ಸಾರ್ವಜನಿಕವಾಗಿ ಚರ್ಚೆಯನ್ನು ಮಾಡದೇ ಇರುವ ರೀತಿಯಲ್ಲಿ ಶಿಸ್ತನ್ನು ಕೂಡ ಹೇಳುವಂಥ ಕೆಲಸಗಳನ್ನು ಮಾಡ್ತಾರೆ. ನಾಳೆ ಪ್ರಮುಖವಾಗಿ ಬಿಜೆಪಿಯ ಮಾಜಿ MLAಗಳು, ಮಾಜಿ ಪರಿಷತ್ ಸದಸ್ಯರು, ಮಾಜಿ MP ಗಳಿಗೂ ಕೂಡ ಅವಕಾಶ ಇರುತ್ತೆ. ಆ ಒಂದು ಚಿಂತನ ಶಿಬಿರದಲ್ಲಿ ಅವರಿಗೂ ಕೂಡ ನೀತಿ ಪಾಠವನ್ನು ಮಾಡೋದಕ್ಕೆ ಧರ್ಮೇಂದ್ರ ಪ್ರಧಾನ್ ಮತ್ತು BL ಸಂತೋಷ್ ಅವರು ಸನ್ನದ್ಧರಾಗಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿ ನಾಯಕತ್ವದ ಕಾರಣಕ್ಕಾಗಿಯೇ ಪಕ್ಷ ಸರಿಯಾಗಿ ರೀತಿಯಲ್ಲಿ ಸಂಘಟಿತ ಆಗ್ತಾ ಇರಲಿಲ್ಲ. ಚುನಾವಣೆಗಳು ಕೂಡ ಹತ್ತಿರ ಬರ್ತಾ ಇದ್ದಾವೆ, ಲೋಕಲ್ ಬಾಡಿ ಎಲೆಕ್ಷನ್ಗಳು ಕೂಡ ಸನ್ನಿಹಿತ ಆಗ್ತಾ ಇದ್ದಾವೆ. ಈ ಕಾರಣಕ್ಕಾಗಿ ಈ ಒಂದು ಸುಸಂದರ್ಭ ಅನ್ನುವಂಥದ್ದನ್ನು ಬಿಜೆಪಿ ಹೈಕಮಾಂಡ್ ಚಿಂತನೆ ಮಾಡದಂತೆ ಕಾಣ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಅಭ್ಯಾಸ ವರ್ಗದ ಹೆಸರಿನಲ್ಲಿ ಬಿಜೆಪಿಯ ರಾಜ್ಯ ನಾಯಕರುಗಳಿಗೆ ನೀತಿ ಪಾಠವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ 2 ದಿನಗಳ ಅಭ್ಯಾಸ ವರ್ಗದ ನಂತರವಾದರೂ ಬಿಜೆಪಿ ಟೇಕ್ ಆಫ್ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಯಾಕೆ ಅಂತಂದರೆ ರಾಜ್ಯದಲ್ಲಿ ಸಾಕಷ್ಟು ಅಂಶಗಳಿದ್ರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ರಾಜ್ಯ ಬಿಜೆಪಿ ವಿಪಕ್ಷವಾಗಿ ವಿಫಲ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ, ಚರ್ಚೆ ಆಗ್ತಾಯಿದೆ. ಈ ಕಾರಣಕ್ಕಾಗಿ ಈ ಒಂದು ಚಿಂತನ ಶಿಬಿರದ ನಂತರವಾದರೂ ಕೂಡ ಎಲ್ಲ ಬಣ ಬಡಿದಾಟಗಳನ್ನು ಬಿಟ್ಟು ಬಿಜೆಪಿಯ ರಾಜ್ಯ ನಾಯಕರುಗಳು ಒಗ್ಗಟ್ಟಿನಿಂದ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸ್ತಾರಾ, ಈ ಒಂದು ಚಿಂತನ ಶಿಬಿರ ಯಶಸ್ವಿ ಆಗತ್ತಾ ಆ ಮೂಲಕ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಧರ್ಮೇಂದ್ರ ಪ್ರಧಾನ್ ಮತ್ತು BL ಸಂತೋಷ್ ಅವರು ಇನ್ನೂ ಯಾವೆಲ್ಲ ವಿಚಾರಗಳನ್ನು ಅಲ್ಲಿ ಶಿಬಿರಾರ್ಥಿಗಳು ಬಿಜೆಪಿಯ ರಾಜಕೀಯವಾಗಿ ಏನು ಈ ಒಂದು ಚುನಾವಣೆಯನ್ನು ಗೆದ್ದಿರ್ತಕ್ಕಂಥವ್ರು ಇರ್ಬೋದು ಅಥವಾ ಚುನಾವಣೆ ಸೋತಿರ್ತಕ್ಕಂಥ ನಾಯಕರುಗಳಿಗೆ ಏನೆಲ್ಲ ಉಪದೇಶಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.